ನಾವು ಪೆರಂಬೂರ್ ಕ್ಷೇತ್ರದಲ್ಲಿದ್ದೇವೆ ಮತ್ತು ಪ್ರಚಾರವು ಈಗಷ್ಟೇ ಕೊನೆಗೊಂಡಿದೆ. ನನ್ನೊಂದಿಗೆ ಇದ್ದಾರೆ ಶ್ರೀ ಆದವ್ ಅರ್ಜುನ್. ಇವರನ್ನ ಅಕ್ಷರಶಃ ಟಿವಿಕೆಯಲ್ಲಿ ನಂಬರ್ 2 ಎಂದು ಕರೆಯಬಹುದು. ಎಲ್ಲೆಡೆ ಭಾರಿ ಜನಸಂದಣಿ. ನಾವು ತಿರುನಲ್ವೇಲಿ ಮತ್ತು ಇತರೆಡೆಗಳಲ್ಲಿ ನೋಡಿದ ಒಂದು ರೀತಿಯ ವೈರಲ್ ಚಿತ್ರಗಳು ದೊಡ್ಡ ಸಂಖ್ಯೆಗಳನ್ನು ತೋರಿಸುತ್ತಿವೆ. ಆದರೆ ಜನರು ಈ ಪ್ರಶ್ನೆಯನ್ನ ಕೇಳ್ತಿದ್ದಾರೆ, ನೀವು 20%, 25%ರಲ್ಲಿದ್ದರೆ ನೀವು ಮತದಾರರ 35%ಕ್ಕೆ ಹೋಗಬೇಕಲ್ಲವೇ? ಅದು ಹೇಗೆ ಸಾಧ್ಯವಾಗಲಿದೆ? ಕುಟುಂಬದ ಅಲೆ ಅಂದ್ರೆ ಪ್ರತಿ ಮನೆಯ ತಾಯಿ ಮತ್ತು ಅವರದೇ ಮಗಳು ಮತ್ತು ಮಗ ಮತ್ತು ತಂದೆ ಎಲ್ಲರೂ ಬರುತ್ತಿದ್ದಾರೆ. ಅವರಿಗೆ ಬದಲಾವಣೆ ಬೇಕು ನಿಜವಾಗಿ. ಅದಕ್ಕಾಗಿಯೇ ಅವರು ಪ್ರತಿ ನಗರವನ್ನ ಸ್ವಾಗತಿಸುತ್ತಿದ್ದಾರೆ. ನಾಯಕರು ಪ್ರಚಾರಕ್ಕೆ ಭೇಟಿ ನೀಡಿದಾಗಲೆಲ್ಲ, ವಿಶೇಷವಾಗಿ ನೀವು 2 ದಿನಗಳ ಹಿಂದೆ ನೋಡಬಹುದು, ತಿರುನಲ್ವೇಲಿ ಮತ್ತು ತೂತುಕುಡಿಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರು ಸೇರಿದರು. ಸುಮಾರು 70% ಮಹಿಳೆಯರು ಸೇರಿದ್ದರು. ನಿಜವಾಗಿ ಪುರುಷರಲ್ಲ, ಅದು 70% ಮಹಿಳೆಯರು. ನಾವು ಜನರನ್ನ ಸೇರಿಸಲು ₹1 ಹಣವನ್ನು ಕೂಡ ಎಂದಿಗೂ ಖರ್ಚು ಮಾಡೋದಿಲ್ಲ. ಡಿಎಂಕೆ ಮತ್ತು ಎಡಿಎಂಕೆ ಪ್ರತಿ ವ್ಯಕ್ತಿಗೆ 3 ಮತ್ತು 300 ರೂಪಾಯಿ ಕೋಟಿ ಹಣವನ್ನು ಖರ್ಚು ಮಾಡುತ್ತಿವೆ. ಆದ್ರೆ 1970ರ ನಂತರ ಮತ್ತು 50 ವರ್ಷಗಳ ನಂತರ ಜನರು ಬದಲಾವಣೆ ಬಯಸುತ್ತಾರೆ. ತಮಿಳುನಾಡಿನ ಜನರು 82% ಜನರು ಬದಲಾವಣೆ ಬಯಸುತ್ತಾರೆ. ನಂತರ ಶ್ರೀ ಕರುಣಾನಿಧಿ ಮತ್ತು ಅಮ್ಮ ಜಯಲಲಿತಾ ಜನರು ಒಬ್ಬ ಬಲವಾದ ನಾಯಕ ಮತ್ತು ವರ್ಚಸ್ವಿ ನಾಯಕನನ್ನು ಬಯಸಿದ್ದರು. ಅದಕ್ಕಾಗಿಯೇ ತಮಿಳುನಾಡು ಯಾವಾಗಲೂ ಸಿನಿಮಾ ಕಡೆಯ ನಾಯಕರನ್ನು ಆಧರಿಸಿದೆ. ನಿಜವಾಗಿ ಜನರು ಈಗಾಗಲೇ ತೊಡಗಿಸಿಕೊಂಡಿದ್ದಾರೆ ನಮ್ಮ ನಾಯಕರೊಂದಿಗೆ ಪ್ರೀತಿ ಮತ್ತು ವಿಶ್ವಾಸದಿಂದ. ಖಂಡಿತವಾಗಿಯೂ ನಾವು ಬಹುಮತದಿಂದ ಗೆಲ್ಲಲಿದ್ದೇವೆ. ಅದು 35%ಕ್ಕಿಂತ ಹೆಚ್ಚು ವೋಟ್ ಬ್ಯಾಂಕ್ ಅನ್ನು ದಾಟಲಿದೆ. ಡಿಎಂಕೆ ಮೈತ್ರಿಕೂಟ ಕೂಡ, ಡಿಎಂಕೆ ಯಾವಾಗಲೂ 2021 ಮತ್ತು 2024 ನಾವು ದೊಡ್ಡ ಮೈತ್ರಿಕೂಟ, ಜಾತ್ಯತೀತ ಮೈತ್ರಿಕೂಟ ಎಂದು ಹೇಳ್ಕೊಂಡಿದೆ. ಆದ್ರೆ ಜನರು ಡಿಎಂಕೆ ಮೈತ್ರಿಕೂಟವನ್ನ ಹೊರಹಾಕುತ್ತಾರೆ. ಯಾಕೆಂದರೆ ಆ ಮೈತ್ರಿಕೂಟ ಭ್ರಷ್ಟಾಚಾರದ ಮೇಲೆ ಆಧಾರಿತ. ಭ್ರಷ್ಟಾಚಾರವು ಅತಿ ದೊಡ್ಡ ಭ್ರಷ್ಟಾಚಾರವಾಗಿದೆ. ಸಿಎಂ ಅಳಿಯ, ಮಗ ಮತ್ತು ಸಿಎಂ ಕುಟುಂಬ, ಇಡೀ ಕುಟುಂಬವು ಕೇಂದ್ರೀಕರಿಸಿದೆ ಭ್ರಷ್ಟಾಚಾರ. ಉದಾಹರಣೆಗಳು ತುಂಬಾ ಇವೆ. ನಿಮ್ಮದೇ ಕ್ಷೇತ್ರದಲ್ಲಿ ಮಿಸ್ಟರ್ ಸಬರೀಶ್ ವಾಸ್ತವವಾಗಿ ಪ್ರಚಾರಕ್ಕೆ ಬಂದ್ರು. ಅದು ಏನನ್ನು ಸೂಚಿಸ್ತದೆ? ಅಂದ್ರೆ ಅವರ ಸ್ನೇಹಿತ, ಅವರು ಒಂದು ಕಾಲದಲ್ಲಿ ನಿಮ್ಮ ಸ್ನೇಹಿತರಾಗಿದ್ದರು? ಇಲ್ಲ, ನಾವು ಮತ್ತು ಶತ್ರುಗಳಾದರು? ಇಲ್ಲ, ನಾವು ಒಟ್ಟಿಗೆ ಕೆಲಸ ಮಾಡಿದೆವು ಸಿದ್ಧಾಂತಕ್ಕಾಗಿ. ನನಗೆ ಯಾವ ಸ್ನೇಹಿತರು ಗೊತ್ತಿಲ್ಲ ವಾಸ್ತವವಾಗಿ. ನಾವು 2015ರಿಂದ 21ರವರೆಗೆ ಕೆಲಸ ಮಾಡಿದ್ವಿ. ನಾನು ಸಿದ್ಧಾಂತದೊಂದಿಗೆ ಕೆಲಸ ಮಾಡಿದೆ. ನಂತರ ನಾನು ಒಳ್ಳೆಯ ವಿಷಯಗಳಿಗಾಗಿ ಮುಂದೆ ಸಾಗಿದೆ. ಅವರು ಭ್ರಷ್ಟಾಚಾರದಲ್ಲಿದ್ದಾರೆ, ಅದಕ್ಕಾಗಿ ನಾನು ಅವರೊಂದಿಗೆ ಇಲ್ಲ. ನಾನು ಕೇವಲ ತಂತ್ರಗಾರಿಕೆ ಮತ್ತು ಚುನಾವಣಾ ಕೆಲಸಕ್ಕಾಗಿ ಕೆಲಸ ಮಾಡುತ್ತೇನೆ. ಈಗ ವಿಲ್ಲಿವಾಕಂ ಮಾತ್ರವಲ್ಲ, ಸಬರೀಶ್ ಮಾತ್ರವಲ್ಲ, ಮತ್ತು ನಿನ್ನೆ ಮಿಸ್ಟರ್ ಉದಯನಿಧಿ ಬಂದ್ರು. ಅವ್ರು ಹೇಳ್ಕೊಂಡ್ರು, ಸೈದೀಪ ವಿಜಯಕ್ಕೆ ಹೋಲಿಸಿದ್ರೆ ವಿಲ್ಲಿವಾಕಂ ಅತಿ ದೊಡ್ಡ ವಿಜಯ. ಹಾಗಾಗಿ ಇಡೀ ಕುಟುಂಬಗಳು ವಿಲ್ಲಿವಾಕಂ ಮತ್ತು ಪೆರಂಬೂರನ್ನು ಗುರಿಯಾಗಿಸುತ್ತಿವೆ. ಅವರು 10,000 ರೂಪಾಯಿಗಿಂತ ಹೆಚ್ಚು ನೀಡಲು ಸಿದ್ಧರಾಗಿದ್ದಾರೆ. ಆದ್ರೆ ಪ್ರತಿ ಮನೆಯ ಪ್ರತಿಯೊಂದು ಕುಟುಂಬ, ವಿಶೇಷವಾಗಿ ತಾಯಿ ಮತ್ತು ಮಹಿಳೆ, ಅವರು ಹಣಕ್ಕೆ ಬಗ್ಗುತ್ತಿಲ್ಲ. ಅವರು ಪ್ರೀತಿ ಮತ್ತು ವಿಶ್ವಾಸವನ್ನ ತೋರಿಸುತ್ತಿದ್ದಾರೆ. ತಮಿಳುನಾಡು ನೀವು ಜನರಿಗೆ ಒಂದು ಕಡೆ 10,000 ಮತ್ತು ಇನ್ನೊಂದು ಕಡೆ ನಿಮ್ಮ ₹2 ವಿಸಿಲ್ ಎಂದು ಹೇಳಿದ್ದೀರಿ. ಹಣ ಇದಲ್ಲ. ಇದರಲ್ಲಿ ಈ ಚುನಾವಣೆಯಲ್ಲಿ ಹಣ ಕೆಲಸ ಮಾಡೋದಿಲ್ಲ. ವಾಸ್ತವವಾಗಿ ಜನರು ಬದಲಾವಣೆ ಬಯಸ್ತಾರೆ. ಜನರು ಪ್ರೀತಿ ಮತ್ತು ವಿಶ್ವಾಸವನ್ನ ತೋರಿಸುತ್ತಿದ್ದಾರೆ. ಜನರು ಹೊಸ ನಾಯಕ ನಮ್ಮ ವಿಜಯ್ ಅವರನ್ನ ಬಯಸ್ತಾರೆ. ಮುಂದಿನ ತಿಂಗಳು 4ನೇ ತಾರೀಕು ಫಲಿತಾಂಶದ ದಿನ ನೀವು ನೋಡಬಹುದು. ಇದು ಒಂದು ಅದ್ಭುತವಾದ ಚುನಾವಣೆ. 50 ವರ್ಷಗಳ ನಂತರ ಹೊಸ ಪೀಳಿಗೆಯು ಹೊಸ ನಾಯಕತ್ವವನ್ನು ಬಯಸುತ್ತಿದೆ. ಅವರು ಘೋಷಿಸಿರುವ ಉರಿಮೈ ತೊಗೈ ಮತ್ತು 8,000 ಕೂಪನ್ ಬಗ್ಗೆ ಏನಂತೀರಿ? ಇದು ಅತಿ ದೊಡ್ಡ ಮತ್ತು ಆದ್ರೆ ಜನರು ಡಿಎಂಕೆ ಪ್ರಣಾಳಿಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಪರಿಣಾಮ ಬೀರಲು ಏನೂ ಇಲ್ಲ. ಯಾಕಂದ್ರೆ ಡಿಎಂಕೆ ಕಳೆದ ಪ್ರಣಾಳಿಕೆಯಲ್ಲಿ ವಿಫಲವಾಗಿದೆ. ಅವರು ನೀಟ್ ಮುಂದುವರಿದಿದೆ. ಅದೇ ರೀತಿ ತುಂಬಾ ಸಮಸ್ಯೆಗಳು ನಡೀತಿವೆ. ಅವರಿಗೆ ವಿದ್ಯಾರ್ಥಿಗಳ ಶಿಕ್ಷಣ, ಉಚಿತ ಸಾಲ, ಇವುಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ತುಂಬಾ ಸಮಸ್ಯೆಗಳು ನಡೀತಿವೆ. ಅವರು ಯಾವಾಗ್ಲೂ ಕೂಪನ್ ಮೇಲೆ ಬರೀ ಸುಳ್ಳುಗಳನ್ನೇ ಕೊಟ್ಟಿದ್ದಾರೆ. ನೀವು ಜನ ನಾಯಕನ್ ಫಿಲ್ಮ್ ಬಗ್ಗೆ ಮಾತಾಡಿದ್ರಿ. ಖಂಡಿತವಾಗಿಯೂ ಅದು ಬಿಡುಗಡೆಯಾಗದಿರುವ ಬಗ್ಗೆ ವಿಶೇಷವಾಗಿ ಬೆಂಬಲಿಗರ ನಡುವೆ ತುಂಬಾ ಕಳವಳ ವ್ಯಕ್ತವಾಗಿದೆ ಮತ್ತು ಈಗ ಸೋರಿಕೆಯಾಗಿದೆ. ಇದನ್ನ ಯಾರು ಮಾಡಿದ್ದಾರೆ? ನೋಡಿ, ಇದು ಕೇವಲ ತಮಿಳುನಾಡಿನ ಸಮಸ್ಯೆ ಅಥವಾ ಜನನಾಯಕನ್ ಸಮಸ್ಯೆ ಮಾತ್ರವಲ್ಲ. ಇದು ಭಾರತೀಯ ಚಲನಚಿತ್ರೋದ್ಯಮದ ಒಂದು ಸವಾಲು. ಚಲನಚಿತ್ರ ಹೇಗೆ ಬಿಡುಗಡೆಯಾಯಿತು? ಪ್ರತಿಯೊಂದು ಪಾತ್ರವೆಂದರೆ ಸ್ಯಾಟಲೈಟ್ ನಿಯಂತ್ರಣ. ಆನ್ಲೈನ್ ನಲ್ಲಿ ಚಲನಚಿತ್ರಗಳು ಬಿಡುಗಡೆಯಾಗಲು ಹೇಗೆ ಸಾಧ್ಯ? ಆದ್ದರಿಂದ ಅದಕ್ಕಾಗಿ ಇದು ಒಂದು ರಾಜಕೀಯ. ನಮ್ಮ ಪ್ರತಿಯೊಬ್ಬರು, ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ, ಅವರು ಒಟ್ಟಿಗೆ ಇದ್ದಾರೆ. ವಿಶೇಷವಾಗಿ ಶ್ರೀ ಎಂ ಕೆ ಸ್ಟಾಲಿನ್ ಈ ಚಲನಚಿತ್ರಗಳ ಬಿಡುಗಡೆ ಮತ್ತು ಸೋರಿಕೆಗಳನ್ನು ಆರಂಭಿಸಿದರು. ಖಂಡಿತವಾಗಿಯೂ ಜನರು ಇದನ್ನು ಪರಿಹರಿಸುತ್ತಾರೆ. ಒಮ್ಮೆ ನಮ್ಮ ನಾಯಕ, ಒಮ್ಮೆ ನಾವು ಸರ್ಕಾರವನ್ನ ರಚಿಸಿದರೆ ಚಲನಚಿತ್ರವು 100ಕ್ಕೆ 100% ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತದೆ. ಜನರು ನ್ಯಾಯವನ್ನು ನೀಡುತ್ತಾರೆ. ಕಾಂಗ್ರೆಸ್ನೊಂದಿಗೆ ನಿಮ್ಮ ಸಂಬಂಧವೇನು? ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ನಾಯಕಿ ಬಹುತೇಕ ವಜಾಗೊಳಿಸಲಾಗಿದೆ ಎಂದು ನಾನು ಭಾವಿಸುತ್ತೇನೆ. ವಜಾಗೊಳಿಸಲಾಗಿದೆ. ಹಾಗಾಗಿ ಬಹಳಷ್ಟು ರಾಹುಲ್ ಗಾಂಧಿಯವರ ವ್ಯಕ್ತಿಗಳು, ಹೆಚ್ಚು ಪ್ರಾಮಾಣಿಕ ವ್ಯಕ್ತಿ, ಅವರನ್ನ ಇದೀಗ ತೆಗೆದು ಹಾಕಲಾಗಿದೆ.
ಖಂಡಿತವಾಗಿಯೂ ಪಕ್ಷ ಮಣಿ, ವಿಶೇಷವಾಗಿ ಮಣಿ ಠಾಕೂರ್ ಎಂಪಿ ಮತ್ತು ಜ್ಯೋತಿಮಣಿ ನಾವು ಚುನಾವಣೆಗೆ ಹೋಗುವುದಿಲ್ಲ ಎಂದು ಈಗಾಗಲೇ ಘೋಷಿಸಿದ್ದಾರೆ. ಹಾಗಾಗಿ ಈ ಚುನಾವಣೆ ಸರಿಯಾದ ಜೊತೆ 2021ರಲ್ಲಿ ಇದ್ದ ಹಾಗೆ ಸರಿಯಾದ ಮೈತ್ರಿ ಅಂತ ಇಲ್ಲ. ಹಾಗಾಗಿ ಮೈತ್ರಿ ಈ DMK ಮೈತ್ರಿ ಈಗಾಗಲೇ ಸಂಪೂರ್ಣವಾಗಿ ವಿಫಲವಾದ ಮೈತ್ರಿ. ಅವರು ಜಾತಿ ಲೆಕ್ಕಾಚಾರ ಅಂತ ಹೇಳ್ತಾರೆ ಮತ್ತು ನಾವು ಈ ಎಲ್ಲಾ ಪಕ್ಷಗಳನ್ನ ಒಗ್ಗೂಡಿಸ್ತಿದ್ದೇವೆ ಅಂತಾರೆ. ಅದ್ರ ಹಾಗೆ ಏನು ನೀವು ಈ ಚುನಾವಣೆ ಜಾತಿಯ ಬಗ್ಗೆ ಅಲ್ಲ. ಇಲ್ಲ ನೀವು ನೋಡಿದಿರಾ ತಿರುನಲ್ವೇಲಿ, ತೂತುಕುಡಿಯಲ್ಲಿ ನೋಡಿ, ಪ್ರತಿಯೊಂದು ಯಾವಾಗ್ಲೂ ಹೇಳ್ತಾರೆ ದಕ್ಷಿಣ ಒಂದು ಜಾತಿ ಲೆಕ್ಕಾಚಾರ ಅಂತ. ಆದರೆ ತಿರುನಲ್ವೇಲಿಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನರು ಜಾತಿ ಮತ್ತು ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹಾಗಾಗಿ ಜನರಿಗೆ ಬದಲಾವಣೆ ಬೇಕು. DMK ಯಾವಾಗಲೂ ಜಾತಿ ರಾಜಕೀಯ ಮಾಡಿದೆ. ಜನರಿಗೆ ಅಭಿವೃದ್ಧಿ ಬೇಕು, ಜನರಿಗೆ ಒಳ್ಳೆ ಶಿಕ್ಷಣ ಬೇಕು, ಜನರಿಗೆ ಒಳ್ಳೆ ಆರೋಗ್ಯ, ಉದ್ಯಮ ಬೇಕು. ಜನರಿಗೆ ಬೇಕಾಗಿರುವ ಮೂಲಭೂತ ಅವಶ್ಯಕತೆ, ವಿಶೇಷವಾಗಿ ದಕ್ಷಿಣದಲ್ಲಿ ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ, ಯುವಕರಿಗೆ ಉದ್ಯೋಗ ಬೇಕು. ಖಂಡಿತವಾಗಿಯೂ ನಾವು ಒಳ್ಳೆ ಸರ್ಕಾರವನ್ನು ರಚಿಸುತ್ತೇವೆ. ನಾವು ಅಭಿವೃದ್ಧಿಯ ಮೇಲೆ ಗಮನ ಹರಿಸುತ್ತೇವೆ. ನಿಮ್ಮ ಅತಿ ದೊಡ್ಡ ಶಕ್ತಿ ಖಂಡಿತವಾಗಿಯೂ ಯುವ ಜನತೆ ಮತ್ತು ನೀವು ಮಹಿಳೆಯರ ಬಗ್ಗೆಯೂ ಮಾತನಾಡುತ್ತಿದ್ದೀರಿ. ಅದು ಸಾಕಾಗುತ್ತದೆಯೇ? ನೀವು ಅದನ್ನ ಹೇಗೆ ನೋಡ್ತಾ ಇದ್ದೀರಿ? ನಾವು ಯಾವಾಗ್ಲೂ ಅಮ್ಮ ಅಂತ ಕರಿತೀವಿ. ಅಮ್ಮ ಅಂದ್ರೆ ತಾಯಿ. ಎಲ್ಲ ಮನೆಗಳಲ್ಲಿ ತಾಯಿ ಬೆಂಬಲ ನೀಡುತ್ತಾಳೆ. ನಮ್ಮ ಪಕ್ಷ ಆಧಾರಿತ, ನಮ್ಮ ಪಕ್ಷದ ಅಡಿಪಾಯ ಮಹಿಳೆಯ ಮೇಲೆ ಆಧಾರಿತವಾಗಿದೆ. ಮಹಿಳೆ ಎಂದರೆ ಎಲ್ಲಾ ಮನೆಗಳು, ತಾಯಿ ಮತ್ತು ಮಗಳು, ಸಹೋದರಿ, ಇದು ಅಡಿಪಾಯ. ಆದ್ರಿಂದ ಯಾವುದೇ ಅವಕಾಶವಿಲ್ಲ ಅಥವಾ ಪುರುಷರಿಗೆ ಯಾವುದೇ ಆಯ್ಕೆ ಇಲ್ಲ. ಖಂಡಿತ ಪುರುಷರು ಬದಲಾಗಬೇಕು. ಪುರುಷರು ಮಹಿಳೆಯರ ಧ್ವನಿಯನ್ನು ಕೇಳಬೇಕು. ಬಹಳ ಸಲ ಜನರು ನಮಗೆ ಹೇಳುತ್ತಾರೆ, ಯುವಕರು ತಮ್ಮ ಸ್ವಂತ ಮನೆಯಲ್ಲಿ ಪ್ರಭಾವಿಗಳಾಗುತ್ತಿದ್ದಾರೆ, ತಮ್ಮ ಪೋಷಕರನ್ನು ಕಡೆಗೆ ಸಾಗಲು ಪ್ರಭಾವಿಸುತ್ತಿದ್ದಾರೆ. ನೋಡಿ, ನಂತರ 40 ವರ್ಷಗಳ ನಂತರ 10 ವರ್ಷಗಳು ಮಕ್ಕಳು ರಾಜಕೀಯದ ಬಗ್ಗೆ ಮಾತನಾಡ್ತಿದ್ದಾರೆ. ಅದು ತಮಿಳುನಾಡು ರಾಜಕೀಯದ ಯಶಸ್ಸು. ಈಗ ಗೇಟ್ ತೆರೆದಿದೆ. ಆದ್ದರಿಂದ DMK ಮತ್ತು MK ಸ್ಟಾಲಿನ್ ರಾಜವಂಶ ಮತ್ತು ರಾಜಪ್ರಭುತ್ವ ಮುಗಿದಿದೆ. ಕೇವಲ ಒಂದು ಕೊನೆಯ ವಿಷಯ, ನೀವು ಹೇಳುತ್ತಾ ಬಂದಿದ್ದೀರಿ ಜೋಸೆಫ್ ವಿಜಯ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ, ಆದ್ದರಿಂದ ನೀವು ರಾಜರಾಗುತ್ತೀರಿ ಎಂದು. ಕೆಲವರು ಹೇಳುತ್ತಾರೆ ನೀವು ಕಿಂಗ್ ಮೇಕರ್ ಆಗಿ ಕೊನೆಗೊಳ್ಳುತ್ತೀರಿ ಎಂದು. ಇನ್ನು ಕೆಲವರು ನೀವು ವೋಟ್ ಕಟ್ಟರ್ ಆಗುತ್ತೀರಿ ಎನ್ನುತ್ತಾರೆ. ಇದಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಿ? ನಾವು ನಮ್ಮ ನಾಯಕ ರಾಜನಲ್ಲ ಮತ್ತು ಒಬ್ಬ ಕಿಂಗ್ ಮೇಕರ್ ಅಲ್ಲ. ನಾವು ಸಾಮಾನ್ಯ ಮನುಷ್ಯರು. ನಮ್ಮ ನಾಯಕ ಸಾಮಾನ್ಯ ಮನುಷ್ಯನ ಸರ್ಕಾರವನ್ನ ರಚಿಸುತ್ತಾರೆ. ರಾಜಪ್ರಭುತ್ವ ಮತ್ತು ಆ ಮೊನಾರ್ಕಿ, ತಮಿಳಿನಲ್ಲಿ ನಾವು ಮೊನಾರ್ಕಿ ಎನ್ನುತ್ತೇವೆ, ಮುಗಿದು ಹೋಗಿದೆ. ತಮಿಳುನಾಡಿನಲ್ಲಿ ಇನ್ನು ಮುಂದೆ ರಾಜ ಮತ್ತು ಕಿಂಗ್ ಮೇಕರ್ ಇಲ್ಲ. ಧನ್ಯವಾದಗಳು.